ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದು, ಅದನ್ನು ಹಾಗೆ ಇದು ಮಾಡಿದೆ. ಸ್ವಲ್ಪ ಕೆಲಸ ಇತ್ತು. ಸೊ RTO ಆಫೀಸ್ಗೆ ಹೋಗಿ ಲೈಸೆನ್ಸ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಿಸ್ಕೊಬೇಕಿತ್ತು. ಸೊ ಹಾಗೆ ಹೊರಗಡೆ ಹೋಗಿ ನಾನು ಹಸ್ಬೆಂಡ್ ಹೋಗ್ಬಿಟ್ಟು ಬಂದು, ಮತ್ತು ಸ್ವಲ್ಪ ಕಾಫಿ ಬೋರ್ಡಲ್ಲಿ ವರ್ಕ್ ಇತ್ತು. ಸೊ ಮುಗಿಸ್ಕೊಂಡು ಹಾಗೆ ಶಿವಾಜಿನಗರಕ್ಕೆ ಬಂದು, ಇದು ಶಿವಾಜಿನಗರ ಚರ್ಚು. ಇಲ್ಲಿ ಏನು ಅಷ್ಟೊಂದು ಜನನೇ ಇರಲಿಲ್ಲ, ಎಲ್ಲ ಕೋವಿಡ್ ಆಗಿರೋದ್ರಿಂದ ಎಲ್ಲ ಏನೋ ಅಷ್ಟು ಲಿಮಿಟೆಡ್ ಮಾತ್ರ ಇದ್ದರು ಜನಗಳು. ನೋಡಿ, ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಮುಂದೆ ಚರ್ಚ್ ಒಳಗಡೆ. ಇದು ಚರ್ಚ್ ಒಳಗಡೆ ತುಂಬ ಹಳೇ ಚರ್ಚ್ ಇದು, ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಮಾಡಿರೋ ಚರ್ಚ್ ಇದು. ತುಂಬ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ನಾನು ಯಾವಾಗಲೂ ನಮ್ಮ ಅಪ್ಪ ಜೊತೆ ಬರ್ತಾಯಿದ್ದೆ ನಾನು ಚಿಕ್ಕ ಹುಡುಗಿ ಇದ್ದಾಗ. ತುಂಬ ಚೆನ್ನಾಗಿದೆ ಚರ್ಚು. ನೋಡಿ, ದೊಡ್ಡದಾಗಿದೆ. ವರ್ಷ ವರ್ಷ ಜಾತ್ರೆ ಮಾಡ್ತಾರೆ ಸೆಪ್ಟೆಂಬರ್ 8ಕ್ಕೆ. ಎಲ್ಲರೂ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನು ಎಲ್ಲರೂ ಸೇರಿಕೊಂಡು ಇಲ್ಲಿ ಹಬ್ಬ ಮಾಡ್ತಾರೆ. ಮದರ್ ಮೇರಿದು ಸೆಂಟ್ ಬೆಸಾಲಿಕಾ ಚರ್ಚ್ ಅಂತ ಇದು. ಸೊ ಇಲ್ಲಿ ಬಂದುಬಿಟ್ಟು ಕ್ಯಾಂಡ್ಲ್ ಹಚ್ಚಿಬಿಟ್ಟು ಹೋದರೆ ಏನು ವಿಶ್ ಇದ್ರೂ ಅದು ನೆರವೇರುತ್ತೆ ಅಂತ ಒಂದು ಪ್ರತೀತಿ. ಸೊ ಎಲ್ಲ ಜನಾಂಗದವರು ಬರ್ತಾ ಇರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿದೆ. ನಮ್ಮ ಬೆಂಗಳೂರಿನ ಹೆಮ್ಮೆ ಅಂತ ಹೇಳ್ಬೋದು ಈ ಚರ್ಚು, ಶಿವಾಜಿನಗರ ಚರ್ಚು. ನಾವು ಎಲ್ಲ ಫ್ರೀ ಟೈಮಲ್ಲೆಲ್ಲ ಇಲ್ಲೇ ಬರ್ತಾ ಇರ್ತೀವಿ. ನೋಡಿ, ಇದು ಮದರ್ ಮೇರಿ. ತುಂಬ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಉಡಿಸ್ತಾ ಇರ್ತಾರೆ ಇಲ್ಲಿ ಮದರ್ ಮೇರಿಗೆ. ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಎಲ್ಲ. ಇಲ್ಲೆಲ್ಲ ಫುಲ್ಲು ಬೆಂಚಸ್ ಹಾಕಿದ್ರು, ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಬರೋರು ಹಂಗೆ ಪ್ರೇಯರ್ ಮಾಡಿಬಿಟ್ಟು ಹೋಗಬೇಕು. ಸ್ಟ್ಯಾಚು ಎಲ್ಲ ಏನು ಟಚ್ ಮಾಡೋಂಗಿರಲ್ಲ, ಗ್ಲಾಸ್ ಟಚ್ ಮಾಡೋಂಗಿಲ್ಲ. ಸುಮ್ಮನೆ ಜಸ್ಟ್ ಒಂದು ನಿಂತ್ಕೊಂಡು ಇದು ಮಾಡ್ಬೋದು. ಇದು ಇನ್ಫೆಂಟ್ ಜೀಸಸ್ ಸ್ಟ್ಯಾಚ್ಯೂ. ಇದು ಮುಂದ್ಗಡೆ ಎಲ್ಲ ಕಾರಿಡಾರು, ಎಲ್ಲ ಪ್ರಶಾಂತವಾಗಿರುತ್ತೆ. ಏನು ತುಂಬ ನೀಟ್ನೆಸ್ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲೇ ಕ್ರಿಸ್ಮಸ್ ಸ್ಟೋರ್ ಇತ್ತು. ಅವರು ವರ್ಷಕ್ಕೊಂದ್ಸರಿ ಇಲ್ಲಿ ಇದು ಮಾಡ್ತಾರೆ. ಇಲ್ಲಿ ಏನೇನು ಬೇಕೋ ಐಟಮ್ಸ್ಗಳೆಲ್ಲ ಸಿಗುತ್ತೆ, ಕ್ರಿಸ್ಮಸ್ಗೆ ಡೆಕೋರೇಷನ್ಸ್ ಐಟಮ್ಸ್ಗಳೆಲ್ಲ. ಎಲ್ಲ ಮಾಮೂಲಿ ಹೋದ ವರ್ಷದ್ದೇ ಇತ್ತು. ಸೊ ಎಲ್ಲ ನಾನು ಸ್ವಲ್ಪ ಪರ್ಚೇಸ್ ಮಾಡಿಬಿಟ್ಟು ಇವಾಗ ಮನೆಗೆ ಬರ್ತಾ ಇದ್ದೀವಿ. ಇದು ನಮ್ಮ ಯಶವಂತಪುರ. ನಾನು ಹುಟ್ಟಿ ಬೆಳೆದಿದ್ದ ಊರು ಇದೆ, ಇಲ್ಲೇ ಯಶವಂತಪುರ. ನೋಡಿ, ಈ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಪಕ್ಕದಲ್ಲಿ, ಅದೇ ಪಬ್ಲಿಕ್ TV ಇರೋವಂಥ ಬಿಲ್ಡಿಂಗ್ ಇದು. ಇನ್ನೇನು ಇಲ್ಲ ಫ್ರೆಂಡ್ಸ್, ಎಲ್ಲ ಟ್ರಾಫಿಕ್ಕು ಅದು ಇದು. ನಮ್ಮ ಬೆಂಗಳೂರು ಅಂದರೆ ಇದೆ ಮಾಮೂಲಿ ಟ್ರಾಫಿಕ್ದು. ಇವತ್ತು ಸ್ವಲ್ಪ ಇದಿತ್ತು. ನೋಡಿ, ನಾನು ಪರ್ಚೇಸ್ ಮಾಡಿದ ಐಟಮ್ಸ್ಗಳು ಇದೆ ತೊಗೊಂಡೆ. ಇದೆಲ್ಲ 10 ರೂಪೀಸ್ ಇದು. ಸೊ ಇದೊಂದು 6 ತೊಗೊಂಡೆ. ಈ ಸ್ಟಾರು ಅಷ್ಟೇ, ಇದು 10 ರೂಪೀಸ್ ಇತ್ತು. ನಾನು 4 ತೊಗೊಂಡೆ, ನಮ್ಮ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ಗೆ ಅಂತ ಹಾಕೋಣ ಅಂದ್ಬಿಟ್ಟು. ಚೆನ್ನಾಗಿತ್ತು, ಕ್ಯೂಟಾಗಿತ್ತು ನೋಡೋಕ್ಕೆ, ಚಿಕ್ಕದಾಗಿ. ಇದು ವೆಲ್ಕಮ್ ರೀತ್ ಬಂದುಬಿಟ್ಟು ಇದು 50 ರೂಪೀಸು. ಸೊ ಒಂದು ತೊಗೊಂಡೆ. ಇದು ನನಗೆ ಇವ್ರ ಜೊತೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಐಶು ಜೊತೆ ಹೋದರೆ ನನಗೆ ಚೆನ್ನಾಗಿ ಪರ್ಚೇಸಿಂಗ್ ಎಲ್ಲ ಮಾಡ್ಬೋದು. ಇವರು ಎಲ್ಲೂ ನಿಂತ್ಕೊಳಕ್ಕೂ ಕೇಳಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಅರ್ಜೆಂಟ್ ಮಾಡ್ತಾಯಿರ್ತಾರೆ. ಸೊ ಹಂಗಾಗಿ ಏನೋ ಕೈಗೆ ಸಿಕ್ಕಿದ್ದು ತೊಗೊಂಬಂದೆ. ನಾನು ಅವಳು ಫ್ರೀ ಮಾಡಿಕೊಂಡು ಹೋಗ್ತೀವಿ. ಸೊ ಇದೂ ಅಷ್ಟೇ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು 60 ರೂಪೀಸ್ ಹೇಳಿದ್ರು, ನಾನು 50 ಮಾಡಿಕೊಂಡು 2 ತೊಗೊಂಡೆ ಡೋರಿಗೆ ಹಾಕಲಿಕ್ಕೆ. ಚೆನ್ನಾಗಿರುತ್ತೆ. ಈ ಸರಿದು ಇಷ್ಟೇ ಇದು ಮಾಡಿದ್ದೀನಿ. ಆಮೇಲೆ ನಾನು ಇಶ್ಯೂ ಹೋಗ್ಬಿಟ್ಟು ಒಂದು ಸರಿ ನೋಡ್ಕೊಂಡು ಇನ್ನೊಂದು ಸರಿ ಪರ್ಚೇಸ್ ಮಾಡ್ಕೊಂಬರ್ಬೇಕು. ಫ್ರೆಂಡ್ಸ್, ನಿಮಗೆಲ್ಲ ಈ ನಂದು ಸಿಂಪಲ್ ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಮರಿಬೇಡಿ ಫ್ರೆಂಡ್ಸ್. Thank you. Take care. Bye-bye.